ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 75 ವರ್ಷಗಳಿಂದ ಕೇವಲ ವೋಟ್ ಬ್ಯಾಂಕ್ ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ಹೆಸರಿನಲ್ಲಿ ಬೆಚ್ಚಗೆ ಕುಳಿತು ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಹಣವನ್ನ ನುಂಗಿ ನೀರು ಕುಡಿತಾ ಇದ್ದಂತಹ ಆ ಕರಾಳ ವ್ಯವಸ್ಥೆಯ ಬೇರನ್ನೇ ಕತ್ತರಿಸುವ ಮೆಗಾ ಆಪರೇಷನ್ ಈಗ ಅಧಿಕೃತವಾಗಿ ಶುರುವಾಗಿದೆ. ಹೌದು, ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಬಂಗಾಳದ ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಒಂದು ಭಾರಿ ದೊಡ್ಡ ಮೆಗಾ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತವಾದಂತಹ ಆಪರೇಷನ್ ಅಲ್ಲ. ಸುವೇಂದು ಅಧಿಕಾರಿಯವರ ಈ ನಡೆಯ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚಾಣಕ್ಯ ಅಮಿತ್ ಶಾ ಅವರ ಅತಿದೊಡ್ಡ ನ್ಯಾಷನಲ್ ಮಾಸ್ಟರ್ ಸ್ಟ್ರೋಕ್ ಅಡಗಿದೆ. ಅಷ್ಟಕ್ಕೂ ಸರ್ಕಾರದ ನೂರಾರು ಕೋಟಿ ರೂಪಾಯಿಗಳ ಫಂಡ್ ತೆಗೆದುಕೊಳ್ಳುವಂತಹ ಈ ಯೂನಿವರ್ಸಿಟಿಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೆ ಮಾತ್ರ ಎಂಟ್ರಿ ಯಾಕಿಲ್ಲ? ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಯಾಕೆ ಕೊಡ್ತಾ ಇಲ್ಲ? ಸುವೇಂದು ಅಧಿಕಾರಿಯವರು ಬಂಗಾಳದ ಆಲಿಯಾ ಯೂನಿವರ್ಸಿಟಿಯಂತಹ ಸಂಸ್ಥೆಗಳಿಗೆ ನೀಡಿರುವಂತಹ ಆ ಖಡಕ್ ವಾರ್ನಿಂಗ್ ಏನು? ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಮತ್ತು ಜಾಮಿಯಾ ಮಿಲಿಯಾದಂತಹ ಬೃಹತ್ ಸಂಸ್ಥೆಗಳ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಕಿತ್ತು ಹಾಕಲು ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರ ಹೂಡಿರುವಂತಹ ಆ ಭೀಕರ ಕಾನೂನು ಸಮರ ಎಂತಹದ್ದು. ಈ ನಿರ್ಧಾರದಿಂದ ಓವೈಸಿ ಮತ್ತು ವಿರೋಧ ಪಕ್ಷಗಳಿಗೆ ಶುರುವಾಗಿರುವಂತಹ ನಡುಕ ಎಂತಹದ್ದು. ಬನ್ನಿವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಡಗಿರುವಂತಹ ಈ ಧಾರ್ಮಿಕ ಷಡ್ಯಂತರದ ಪ್ರತಿಯೊಂದು ಕರಾಳ ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಬಂಗಾಳ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಮುಸ್ಲಿಂ ಯೂನಿವರ್ಸಿಟಿಗಳನ್ನ ಬಂದ್ ಮಾಡಿ ಅಲ್ಲಿ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣವನ್ನ ಕೊಡಬೇಕು ಅಂತ ನಿಮ್ಗನ್ಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಅವರ ಆಡಳಿತ ಕಾಲದಲ್ಲಿ ಕೇವಲ ಒಂದು ನಿರ್ದಿಷ್ಟ ಅಲ್ಪಸಂಖ್ಯಾತ ವರ್ಗದ ವೋಟ್ಗಳನ್ನ ಪಡೆಯಲು ಬಂಗಾಳದಲ್ಲಿ ಅನೇಕ ಶೈಕ್ಷಣಿಕ ಸಂಸ್ಥೆಗಳಿಗೆ ಮೈನಾರಿಟಿ ಯೂನಿವರ್ಸಿಟಿ ಎನ್ನುವಂತಹ ಟ್ಯಾಗ್ ಅನ್ನು ಕೊಡಲಾಗಿತ್ತು. ಉದಾಹರಣೆಗೆ ಬಂಗಾಳದ ಪ್ರತಿಷ್ಠಿತ ಆಲಿಯಾ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯನ್ನ ಕಟ್ಟಿದ್ದು ಯಾರು? ರಾಜ್ಯ ಸರ್ಕಾರ. ಇದಕ್ಕೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳ ಅನುದಾನ ಕೊಡ್ತಾ ಇರುವುದು ಯಾರು? ರಾಜ್ಯ ಸರ್ಕಾರ. ಈ ಹಣ ಯಾರದ್ದು? ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಸೇರಿದಂತೆ ಎಲ್ಲ ಸಾಮಾನ್ಯ ಜನರು ಕಟ್ತಾ ಇರುವಂತಹ ಟ್ಯಾಕ್ಸ್ ಹಣ. ಆದ್ರೆ ಅಚ್ಚರಿಯ ಮತ್ತು ಆಕ್ರೋಶದ ವಿಚಾರ ಏನಂದ್ರೆ ಈ ಯೂನಿವರ್ಸಿಟಿಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮಾತ್ರ ಮೀಸಲಿಡಲಾಗಿತ್ತು. ಅಲ್ಲಿ ಹಿಂದೂಗಳಿಗೆ ಅಡ್ಮಿಷನ್ ಸಿಗೋದು ಗಗನ ಕುಸುಮ ಅಂತ ಕೂಡ ಹೇಳಬಹುದು. ಸುವೇಂದು ಅಧಿಕಾರಿಯವರು ಸಿಎಂ ಆದ ಈ ಯೂನಿವರ್ಸಿಟಿಗಳ ಕುಲಪತಿಗಳನ್ನ ಕರೆಸಿ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮಗೆ ಸರ್ಕಾರದ ದುಡ್ಡು ಬೇಕು ಅಂದ್ರೆ ಅಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವುದನ್ನ ತಕ್ಷಣ ನಿಲ್ಲಿಸಬೇಕು. ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಸಮಾನವಾದ ಅವಕಾಶವನ್ನ ಕೊಡಬೇಕು. ಇಲ್ಲವಾದ್ರೆ ಸರ್ಕಾರದಿಂದ ಕೊಡುವಂತಹ ಒಂದೇ ಒಂದು ರೂಪಾಯಿ ಫಂಡ್ ಕೂಡ ಇನ್ಮುಂದೆ ನಿಮ್ಮ ಅಕೌಂಟ್ಗೆ ಬರುವುದಿಲ್ಲ ಎನ್ನುವಂತಹ ಖಡಕ್ ಆದೇಶವನ್ನ ಪಾಸ್ ಮಾಡಿದ್ದಾರೆ. ಸ್ನೇಹಿತರೆ, ಸುವೇಂದು ಅಧಿಕಾರಿಯವರ ಈ ನಿರ್ಧಾರ ಕೇವಲ ಬಂಗಾಳದ ಮಟ್ಟಿಗೆ ಒಂದು ದೊಡ್ಡ ಸುದ್ದಿ ಅನಿಸಬಹುದು. ಆದ್ರೆ ಇದರ ಹಿಂದಿರುವ ಮೋದಿ ಮತ್ತು ಅಮಿತ್ ಶಾ ಅವರ ಅಸಲಿ ಮಾಸ್ಟರ್ ಪ್ಲಾನ್ ಇಡೀ ದೇಶದ ಭವಿಷ್ಯವನ್ನೇ ಬದಲಾಯಿಸುವಂತಹದ್ದು. ಭಾರತದಲ್ಲಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಇದು ಉತ್ತರ ಪ್ರದೇಶದಲ್ಲಿದೆ. ಇದನ್ನ ಎಎಂಯು ಯೂನಿವರ್ಸಿಟಿ ಅಂತ ಕೂಡ ಕರೆಯಲಾಗುತ್ತೆ. ಇದರ ಜೊತೆಗೆ ದೆಹಲಿಯಲ್ಲಿ ಇರುವಂತಹ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ನಂತಹ ಬೃಹತ್ ಕೇಂದ್ರ ವಿಶ್ವವಿದ್ಯಾಲಯಗಳಿವೆ. ಈ ಯೂನಿವರ್ಸಿಟಿಗಳನ್ನ ನಡೆಸ್ತಾ ಇರೋದು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ. ಈ ಯೂನಿವರ್ಸಿಟಿಗಳಿಗೆ ವರ್ಷಕ್ಕೆ ಬರೋಬ್ಬರಿ ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ನೀಡ್ತಾ ಇದೆ. ಇಷ್ಟೊಂದು ಹಣವನ್ನ ತೆಗೆದುಕೊಂಡ್ರು ಕೂಡ ಇವರು ಮಾತ್ರ ತಮಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಯಾಕೆ ಗೊತ್ತಾ? ಒಮ್ಮೆ ಒಂದು ಯೂನಿವರ್ಸಿಟಿಗೆ ಅಲ್ಪಸಂಖ್ಯಾತ ಟ್ಯಾಗ್ ಸಿಕ್ಬಿಟ್ರೆ ಸಾಕು, ಅವರು ತಮ್ಮದೇ ಆದಂತಹ ರೂಲ್ಸ್ ಮಾಡ್ಕೊಳ್ತಾರೆ. 50%ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕೇವಲ ತಮ್ಮ ಧರ್ಮದ ವಿದ್ಯಾರ್ಥಿಗಳಿಗೆ ರಿಸರ್ವ್ ಮಾಡ್ಕೊಳ್ಬಹುದು. ಕೇಂದ್ರ ಸರ್ಕಾರದ ಹಣದಲ್ಲಿ ನಡೆಯುವಂತಹ ಯೂನಿವರ್ಸಿಟಿಗಳಲ್ಲಿ ಕೇವಲ ಒಂದು ಧರ್ಮದವರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುವುದು ಯಾವ ನ್ಯಾಯ ಎನ್ನುವುದೇ ಈಗ ಕೇಂದ್ರ ಸರ್ಕಾರದ ನೇರ ಪ್ರಶ್ನೆಯಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಈ ಯೂನಿವರ್ಸಿಟಿಗಳು ಸಂಪೂರ್ಣವಾಗಿ ಮುಸ್ಲಿಮರಿಗೆ ಮಾತ್ರ ಸೀಮಿತವಾ? ಅಲ್ಲಿ ಹಿಂದೂಗಳಿಗೆ ಅಡ್ಮಿಷನ್ ಮಾಡಿಕೊಳ್ಬಾರ್ದಾ ಅಂತ ರೂಲ್ಸ್ ಇದ್ಯಾ? ನಿಯಮಗಳ ಪ್ರಕಾರ ಹಾಗೇನೂ ಇಲ್ಲ. ಕಾಗದದ ಮೇಲೆ ಎಲ್ಲರಿಗೂ ಪ್ರವೇಶ ಮುಕ್ತ. ಆದ್ರೆ ಇಲ್ಲಿ ನಡೆಯುವಂತಹ ಆಂತರಿಕ ಡೆಮೋಗ್ರಫಿ ಪಾಲಿಟಿಕ್ಸ್ ಹೇಗಿರುತ್ತೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂಟರ್ನಲ್ ರಿಸರ್ವೇಶನ್ ಮೊದಲೇ 50% ಸೀಟ್ಗಳನ್ನ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕಾಯ್ದಿರಿಸಲಾಗುತ್ತೆ. ಉರ್ದು ಭಾಷೆ ಕಡ್ಡಾಯ. ಅನೇಕ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀಬೇಕಾಗತ್ತೆ. ಉರ್ದು ಭಾಷೆಯ ಜ್ಞಾನ ಕಡ್ಡಾಯ ಎಂದು ಷರತ್ತು ಹಾಕಲಾಗುತ್ತೆ. ಸಾಮಾನ್ಯ ಹಿಂದೂ ವಿದ್ಯಾರ್ಥಿಗೆ ಉರ್ದು ಎಲ್ಲಿಂದ ಬರಬೇಕು? ಎಲ್ಲೇ ಅವರ ಫಿಲ್ಟರ್ ಆಗೋಗುತ್ತೆ. ಇನ್ನು ಇಂಟರ್ವ್ಯೂ ಬಯಾಸ್. ಕೆಲವು ಸೀಟ್ಗಳನ್ನ ಇಂಟರ್ವ್ಯೂ ಮೂಲಕ ತುಂಬಲಾಗುತ್ತೆ. ಅಲ್ಲಿ ಯಾರು ಕುಳಿತಿದ್ದಾರೋ ಅವರು ಕೇವಲ ತಮ್ಮ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಮಣೆ ಹಾಕುವ ಫೇವರಿಟಿಸಂ ನಡೆಯುತ್ತೆ. ಈ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ.
ಈ ಎಲ್ಲಾ ಹಿಡನ್ ಅಜೆಂಡಾಗಳಿಂದಾಗಿ ಒಂದ್ ಕಾಲದಲ್ಲಿ ಎಲ್ಲಾ ಧರ್ಮದವರು ಕಲಿತಾ ಇದ್ದಂತಹ ಯೂನಿವರ್ಸಿಟಿಗಳಲ್ಲಿ ಇಂದು ಹಿಂದೂ ವಿದ್ಯಾರ್ಥಿಗಳ ಸಂಖ್ಯೆ ಬೆರಳಿಕೆಯಷ್ಟು ಮಾತ್ರ ಉಳಿದಿದೆ. ಇನ್ನು ಸ್ನೇಹಿತರೆ, ಮೋದಿ ಮತ್ತು ಅಮಿತ್ ಶಾ ಅವರು ಈ ವಿಚಾರದಲ್ಲಿ ಪ್ರಯೋಗಿಸಿರುವಂತಹ ಆ ಅತಿದೊಡ್ಡ ಬ್ರಹ್ಮಾಸ್ತ್ರ ಅಂದ್ರೆ ಅದು ದಲಿತರ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ. ಭಾರತ ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರದ ಅನುದಾನ ಪಡೆಯುವ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಎಸ್ಸಿಗಳಿಗೆ 15%, ಎಸ್ಟಿಗಳಿಗೆ 7.5% ಮತ್ತು ಒಬಿಸಿಗಳಿಗೆ 27% ಮೀಸಲಾತಿ ಕಡ್ಡಾಯವಾಗಿ ಕೊಡಲೇಬೇಕು. ಆದ್ರೆ ಈ ಅಲಿಘಡ್ ಮುಸ್ಲಿಂ ಯೂನಿವರ್ಸಿಟಿ ಮತ್ತು ಜಾಮಿಯಾ ಮಿಲಿಯಾದ್ಗಳು ನಾವು ಮೈನಾರಿಟಿ ಸಂಸ್ಥೆ, ನಮ್ಮ ಮೇಲೆ ನಿಮ್ಮ ಸಂವಿಧಾನದ ಈ ಮೀಸಲಾತಿ ನಿಯಮ ಅನ್ವಯವಾಗೋದಿಲ್ಲ ಅಂತ ವಾದ ಮಾಡ್ತಾವೆ. ಅಂದ್ರೆ ಕೇಂದ್ರ ಸರ್ಕಾರದ ಸಾವಿರಾರು ಕೋಟಿ ಹಣ ಬೇಕು, ಭಾರತದ ದಲಿತರಿಗೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಮೀಸಲಾತಿಯನ್ನ ಮಾತ್ರ ನಾವು ಕೊಡೋದಿಲ್ಲ ಎನ್ನುವ ಅಹಂಕಾರದ ವಾದ ಇದು. ಇದನ್ನೇ ಬಿಜೆಪಿ ಈಗ ಭಾರಿ ದೊಡ್ಡ ರಾಷ್ಟ್ರೀಯ ಇಶ್ಯೂ ಆಗಿ ಪರಿವರ್ತಿಸಿದೆ. ಮುಸ್ಲಿಂ ಯೂನಿವರ್ಸಿಟಿಗಳು ದಲಿತರ ಮತ್ತು ಒಬಿಸಿಗಳ ಹಕ್ಕನ್ನ ಕಸಿದುಕೊಳ್ತಾ ಇವೆ ಎನ್ನುವಂತಹ ಸತ್ಯವನ್ನ ಇಡೀ ದೇಶದ ಮುಂದಿಟ್ಟಿವೆ. ಇನ್ನು ಸ್ನೇಹಿತರೆ, ಈ ವಿವಾದ ಸುಮ್ಮನೆ ಗಾಳಿಯಲ್ಲಿ ನಡೆಯೋದಿಲ್ಲ. ಇದು ದೇಶದ ಸುಪ್ರೀಂ ಕೋರ್ಟ್ ನ 7ನೇ ನ್ಯಾಯಾಧೀಶರ ಸಂವಿಧಾನಿಕ ಪೀಠದ ಮುಂದೆ ನಡೀತಾ ಇರುವಂತಹ ಭಾರಿ ದೊಡ್ಡ ಕಾನೂನು ಸಮರ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ 1967ರಲ್ಲಿಯೇ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದ್ದು ಕೇಂದ್ರ ಸರ್ಕಾರವೇ ಹೊರತು ಯಾವುದೇ ಮುಸ್ಲಿಂ ಅಲ್ಪಸಂಖ್ಯಾತ ವರ್ಗವಲ್ಲ. ಹೀಗಾಗಿ ಇದಕ್ಕೆ ಮೈನಾರಿಟಿ ಟ್ಯಾಗ್ ಕೊಡಲು ಸಾಧ್ಯವಿಲ್ಲ ಅಂತ ಖಡಕ್ ಆಗಿ ಹೇಳಿತ್ತು. ಆದ್ರೆ ನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ 1981ರಲ್ಲಿ ಸಂಸತ್ನಲ್ಲಿ ಕಾನೂನು ತಿದ್ದುಪಡಿ ತಂದು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಬೈಪಾಸ್ ಮಾಡಿ ವೋಟ್ ಬ್ಯಾಂಕ್ ಆಗಿ ಮತ್ತೆ ಎಎಂಯುಗೆ ಮತ್ತೆ ಮೈನಾರಿಟಿ ಸ್ಥಾನಮಾನವನ್ನ ಕೊಡುತ್ತೆ. ಈಗ ಮೋದಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸಿ 1981ರ ಕಾಂಗ್ರೆಸ್ ತಿದ್ದುಪಡಿ ಅಸಂವಿಧಾನಿಕ, ಎಎಂಯು ಒಂದು ರಾಷ್ಟ್ರೀಯ ಯೂನಿವರ್ಸಿಟಿ, ಅದಕ್ಕೆ ಅಲ್ಪಸಂಖ್ಯಾತ ಟ್ಯಾಗ್ ಇರಬಾರದು ಅಂತ ಬಲವಾಗಿ ವಾದ ಮಾಡಿದೆ. ಇಲ್ಲಿ ಸಂವಿಧಾನದ 2 ಪ್ರಮುಖ ಆರ್ಟಿಕಲ್ ನಡುವೆ ಯುದ್ಧ ನಡೀತಾ ಇದೆ. ಒಂದ್ ಕಡೆ ಆರ್ಟಿಕಲ್ 30, ಇದು ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನ ಕೊಡುತ್ತೆ. ಇನ್ನೊಂದು ಕಡೆ ಆರ್ಟಿಕಲ್ 15, ಇದು ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನ ನಿಷೇಧಿಸಿದೆ ಮತ್ತು ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿಯನ್ನ ಖಾತರಿಪಡಿಸುತ್ತೆ. ಮೋದಿ ಸರ್ಕಾರದ ವಾದ ಬಹಳ ಸಿಂಪಲ್ ಆಗಿದೆ. ನೀವು ನಿಮ್ಮ ಸ್ವಂತ ದುಡ್ಡಿನಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಕಟ್ಟೋದಾದ್ರೆ ಅದಕ್ಕೆ ಆರ್ಟಿಕಲ್ 30 ಅನ್ವಯವಾಗುತ್ತೆ. ಆದ್ರೆ ಭಾರತ ಸರ್ಕಾರ ಟ್ಯಾಕ್ಸ್ ಹಣದಲ್ಲಿ ನಡೆಯುವಂತಹ ಯೂನಿವರ್ಸಿಟಿಗಳಲ್ಲಿ ಕೇವಲ ಒಂದು ಧರ್ಮಕ್ಕೆ ಸ್ಪೆಷಲ್ ಫೇವರಿಸಂ ಮಾಡುವುದು ಆರ್ಟಿಕಲ್ 15ರ ನೇರ ಉಲ್ಲಂಘನೆಯಾಗುತ್ತೆ. ಇಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳಿಗೆ ಸೀಟ್ ಕೊಡಲೇಬೇಕು ಎನ್ನುವುದು ಅಮಿತ್ ಶಾ ಅವರ ಗೃಹ ಸಚಿವಾಲಯದ ಖಡಕ್ ನಿಲುವಾಗಿದೆ. ಇನ್ನು ಸ್ನೇಹಿತರೆ, ಮೋದಿ ಮತ್ತು ಅಮಿತ್ ಶಾ ಅವರ ಈ ನಡೆಯನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಅವರು ವಿರೋಧ ಪಕ್ಷಗಳನ್ನ ಅಕ್ಷರಶಃ ಇಕ್ಕಳದಲ್ಲಿ ಸಿಲುಕಿಸಿದ್ದಾರೆ. ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ ಮತ್ತು ಟಿಎಂಸಿ ಈಗ ಒಂದು ಭಾರಿ ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕಿವೆ. ಒಂದ್ ವೇಳೆ ಅವರು ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಮೈನಾರಿಟಿ ಟ್ಯಾಗ್ ಇರಲೇಬೇಕು ಅಂತ ವಾದಿಸಿದ್ರೆ ಇಡೀ ದೇಶದ ದಲಿತರು ಮತ್ತು ಒಬಿಸಿ ವರ್ಗದವರು ಇವರ ವಿರುದ್ಧ ತಿರುಗಿಬೀಳ್ತಾರೆ. ನೋಡಿ, ಇವರು ಮುಸ್ಲಿಮರಿಗಾಗಿ ನಮ್ಮ ದಲಿತ ಮೀಸಲಾತಿಯನ್ನ ಕಸಿದುಕೊಳ್ತಾ ಇದ್ದಾರೆ ಎನ್ನುವ ಮೆಸೇಜ್ ಪಾಸ್ ಆಗುತ್ತೆ. ಇನ್ನೊಂದು ಕಡೆ ಹೌದು, ಅಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ಇವರನ್ನ ನಂಬಿಕೊಂಡಿದ್ದಂತಹ ಮುಸ್ಲಿಂ ವೋಟ್ ಬ್ಯಾಂಕ್ ಇವರ ಕೈ ಬಿಟ್ಟು ಹೋಗುತ್ತೆ. ಅದೇ ಅಮಿತ್ ಶಾ ಅವರ ಅಸಲಿ ಚಾಣಕ್ಯ ತಂತ್ರ. ವಿರೋಧ ಪಕ್ಷವನ್ನ ಮಾತನಾಡಿಸಲು ಬಾರದಂತೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರುವಂತಹ ಎಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಮೋದಿ ಅವರ ಸರ್ಕಾರ ಉದ್ದೇಶಪೂರ್ವಕವಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಶೈಕ್ಷಣಿಕವಾಗಿ ಮುಂದೆ ಬರೋದು ಬಿಜೆಪಿಗೆ ಇಷ್ಟವಿಲ್ಲ. ಇದು ಡೈರೆಕ್ಟ್ ಇಸ್ಲಾಮೋಫೋಬಿಯಾ. ನಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳಲು ಸಂಚು ರೂಪಿಸಲಾಗ್ತಾ ಇದೆ ಎನ್ನುವ ವಿಕ್ಟಿಮ್ ಕಾರ್ಡ್ ಅನ್ನ ಓವೈಸಿ ಪ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಜಾಲತಾಣಗಳಲ್ಲಿ ಪ್ರಜ್ಞಾವಂತ ನಾಯಕರು ಓವೈಸಿಗೆ ತಿರುಗೇಟನ್ನು ನೀಡ್ತಾ ಇದ್ದಾರೆ. ಸರ್ಕಾರದ ದುಡ್ಡು ಬೇಡ, ನಿಮ್ಮದೇ ದುಡ್ಡಲ್ಲಿ ಯೂನಿವರ್ಸಿಟಿಯನ್ನ ಕಟ್ಕೊಂಡು ನಡೆಸಿ, ಯಾರು ಬೇಡ ಅಂತಾರೆ. ಆದ್ರೆ ಪಬ್ಲಿಕ್ ಫಂಡ್ ಬಳಸಿದ ಮೇಲೆ ದಲಿತರಿಗೆ ಸೀಟನ್ನ ಕೊಡಲ್ಲ ಅಂತ ಅಹಂಕಾರ ತೋರಿಸುವುದು ಎಷ್ಟು ಸರಿ ಎನ್ನುವ ಪ್ರಶ್ನೆಗಳು ಓವೈಸಿಯನ್ನ ಮೌನವಾಗಿಸಿವೆ. ಇನ್ನು ಸ್ನೇಹಿತರೆ, ಈ ವಿವಾದದ ಹಿಂದೆ ಕೇವಲ ಮೀಸಲಾತಿಯ ಲೆಕ್ಕಾಚಾರ ಮಾತ್ರವಿಲ್ಲ, ರಾಷ್ಟ್ರೀಯ ಭದ್ರತೆಯ ಒಂದು ಅತಿ ಮುಖ್ಯವಾದ ಆಯಾಮವೂ ಕೂಡ ಅಡಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಜಾಮಿಯಾ ಮಿಲಿಯಾ ಮತ್ತು ಎಎಂಯು ಕ್ಯಾಂಪಸ್ಗಳಲ್ಲಿ ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ ನಡೆದಂತಹ ಭೀಕರ ಗಲಭೆಗಳು, ದೇಶ ವಿರೋಧಿ ಘೋಷಣೆಗಳು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು. ಕೆಲವು ಮೂಲಭೂತವಾದಿ ಸಂಘಟನೆಗಳು ಈ ಯೂನಿವರ್ಸಿಟಿಗಳ ಕ್ಯಾಂಪಸ್ಗಳನ್ನು ಬಳಸಿಕೊಂಡು ಯುವಕರ ಬ್ರೈನ್ ವಾಶ್ ಮಾಡ್ತಾ ಇವೆ ಎನ್ನುವಂತಹ ಗಂಭೀರ ವರದಿಗಳು ಗುಪ್ತಚರ ಇಲಾಖೆಯ ಬಳಿ ಇವೆ. ಈ ಯೂನಿವರ್ಸಿಟಿಗಳ ಮೈನಾರಿಟಿ ಟ್ಯಾಗ್ ಅನ್ನ ಕಿತ್ತು ಹಾಕುವ ಮೂಲಕ ಅಲ್ಲಿನ ಆಡಳಿತದ ಮೇಲೆ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಳ್ಳುವುದು ಕೇಂದ್ರ ಸರ್ಕಾರದ ಅಸಲಿ ಪ್ಲಾನ್ ಆಗಿದೆ. ಒಮ್ಮೆ ಯೂನಿವರ್ಸಿಟಿಗಳು ನಾರ್ಮಲ್ ಯೂನಿವರ್ಸಿಟಿಗಳಾಗಿ ಬದಲಾದ್ರೆ ಅಲ್ಲಿ ಎಲ್ಲಾ ಜಾತಿ ಧರ್ಮದ ವಿದ್ಯಾರ್ಥಿಗಳಿಗೂ ಕೂಡ ಬರಬಹುದು. ಆಗ ಒಂದು ನಿರ್ದಿಷ್ಟ ವರ್ಗದ ರಾಡಿಕಲ್ ಅಜೆಂಡಾ ಅಲ್ಲಿ ನಡೆಯೋದಿಲ್ಲ. ಕ್ಯಾಂಪಸ್ ನಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಪರ್ಮನೆಂಟ್ ಆಗಿ ಬ್ರೇಕ್ ಬೀಳುತ್ತೆ ಎನ್ನುವುದು ಭದ್ರತಾ ತಜ್ಞರ ಲೆಕ್ಕಾಚಾರ. ಈಗ ಬಂಗಾಳದ ವಿಚಾರಕ್ಕೆ ವಾಪಸ್ ಬರೋದಾದ್ರೆ, ಮೋದಿ ಮತ್ತು ಅಮಿತ್ ಶಾ ಅವರು ದೆಹಲಿಯಲ್ಲಿ ಕುಳಿತು ಪ್ಲಾನ್ ಮಾಡಿದ್ದನ್ನ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರು ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದಾರೆ.
ಬಂಗಾಳದಲ್ಲಿ ಆಲಿಯಾ ಯೂನಿವರ್ಸಿಟಿಯಂತಹ ಸಂಸ್ಥೆಗಳಿಗೆ ಫಂಡ್ ಕಟ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದೇ ತಡ ಅಲ್ಲಿನ ಆಡಳಿತ ಮಂಡಳಿ ಕಂಗಾಲಾಗಿದೆ. ಈ ಯಶಸ್ವಿ ಬಂಗಾಳ ಮಾಡೆಲ್ ಅನ್ನ ನೋಡಿಕೊಂಡು ಮುಂಬರುವ ದಿನಗಳಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ, ಅಸ್ಸಾಂನ ಹಿಮಂತ ಬಿಶ್ವ ಶರ್ಮಾ ಸರ್ಕಾರ ಮತ್ತು ರಾಜಸ್ಥಾನದ ಸರ್ಕಾರಗಳು ಕೂಡ ತಮ್ಮ ರಾಜ್ಯಗಳಲ್ಲಿರುವಂತಹ ಮುಸ್ಲಿಂ ಯೂನಿವರ್ಸಿಟಿಗಳಿಗೆ ಇದೇ ರೀತಿಯ ಶಾಕ್ ಕೊಡುವುದು 100% ಗ್ಯಾರಂಟಿ. ಇನ್ನು ಸ್ನೇಹಿತರೆ, ಮೋದಿ ಸರ್ಕಾರದ ಅಂತಿಮ ಗುರಿ ಏನಪ್ಪಾ ಅಂತಂದ್ರೆ ಅದು ಏಕರೂಪ ನಾಗರಿಕ ಸಂಹಿತೆ. ಅದು ಕೇವಲ ಮದುವೆ ವಿಚ್ಛೇದನಕ್ಕೆ ಮಾತ್ರ ಸೀಮಿತವಾಗಲ್ಲ, ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅನ್ವಯವಾಗಬೇಕು. ಒಂದು ದೇಶ ಒಂದು ಕಾನೂನು ಇರುವಾಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದೇ ರೀತಿಯ ರೂಲ್ಸ್ ಇರಬೇಕು. ಹಿಂದೂಗಳಿಗೊಂದು ನಿಯಮ, ಮುಸ್ಲಿಮರಿಗೊಂದು ನಿಯಮ ಇರಬಾರದು. ಸರ್ಕಾರದ ಅನುದಾನ ಪಡೆಯುವ ಪ್ರತಿಯೊಂದು ಶಾಲಾ, ಕಾಲೇಜು, ಯೂನಿವರ್ಸಿಟಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲೇಬೇಕು ಎನ್ನುವ ಶೈಕ್ಷಣಿಕ ಯುಸಿಸಿಯನ್ನ ಜಾರಿಗೆ ತರುವ ಭಾರಿ ದೊಡ್ಡ ಮುನ್ನೋಡಿ ಎಂದು ದೆಹಲಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. 75 ವರ್ಷಗಳಿಂದ ಈ ದೇಶದಲ್ಲಿ ಸೆಕ್ಯುಲರಿಸಂ ಎನ್ನುವ ಪದವನ್ನ ಕೇವಲ ಹಿಂದೂಗಳನ್ನ ತುಳಿಯಲು ಮತ್ತು ಮುಸ್ಲಿಮರನ್ನ ಓಲೈಸಲು ಮಾತ್ರ ಬಳಸಲಾಗ್ತಾ ಇತ್ತು. ಆದ್ರೆ ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಜ್ಞಾನ ದೇಗುಲದಲ್ಲಿ ಯಾವುದೇ ಧರ್ಮ, ಜಾತಿಯ ಆಧಾರದ ಮೇಲೆ ತಾರತಮ್ಯ ಇರಬಾರದು. ಯಾರು ಮೆರಿಟ್ ಆಧಾರದ ಮೇಲೆ ಬರ್ತಾರೋ ಅವರಿಗೆ ಮತ್ತು ಸಂವಿಧಾನಬದ್ಧವಾಗಿ ಮೀಸಲಾತಿ ಹೊಂದಿರುವಂತಹ SC ST ಸಮುದಾಯದವರಿಗೆ ಅಲ್ಲಿ ಮೊದಲ ಆದ್ಯತೆ ಸಿಗಬೇಕು. ಸುವೇಂದು ಅಧಿಕಾರಿಯವರು ಬಂಗಾಳದಲ್ಲಿ ಶುರು ಮಾಡಿರುವಂತಹ ಈ ಕ್ರಾಂತಿ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮೋದಿ ಸರ್ಕಾರ ಹೂಡಿರುವಂತಹ ಈ ಕಾನೂನು ಸಮರ ಇಡೀ ದೇಶದ ಯುವ ಜನಾಂಗಕ್ಕೆ ಸಮಾನ ಅವಕಾಶವನ್ನ ಒದಗಿಸುವ ಅತಿ ದೊಡ್ಡ ಹೆಜ್ಜೆಯಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿ ಟ್ಯಾಕ್ಸ್ ಹಣವನ್ನ ಪಡೆಯುವ ಮುಸ್ಲಿಂ ಯೂನಿವರ್ಸಿಟಿಗಳಲ್ಲಿ ಧರ್ಮದ ಆಧಾರದ ಮೇಲೆ ಸೀಟು ರಿಸರ್ವ್ ಮಾಡುವುದು 100% ಅನ್ಯಾಯ ಅಂತ ನಿಮ್ಗನ್ಸುತ್ತಾ? ಈ ಯೂನಿವರ್ಸಿಟಿಗಳಲ್ಲಿರುವಂತಹ ಅಲ್ಪಸಂಖ್ಯಾತರ ಟ್ಯಾಗ್ ಗಳನ್ನ ಕಿತ್ತು ಹಾಕಿ ಅಲ್ಲಿ ಕಡ್ಡಾಯವಾಗಿ SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡಲೇಬೇಕು ಎನ್ನುವಂತಹ ಮೋದಿ ಮತ್ತು ಅಮಿತ್ ಶಾ ಅವರ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಕೊಟ್ಟಿರುವ ಖಡಕ್ ವಾರ್ನಿಂಗ್ ನಮ್ಮ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಮಾದರಿಯಾಗಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಶಿಕ್ಷಣ ವ್ಯವಸ್ಥೆ ಮತ್ತು ಆಂತರಿಕ ಭದ್ರತೆಯ ದಿಕ್ಕನ್ನೇ ಬದಲಾಯಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಮಾಸ್ಟರ್ ಸ್ಟ್ರೋಕ್ನ ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಯೋಚನೆಯಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.